ಮೀಸಲಾತಿ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಿದೆ ಸರ್, ನೀವು ಮೊದಲು ಮಾಡಿದ್ರಿ, ಅದನ್ನು ಬದಲಾವಣೆ ಮಾಡಿ ಈಗ ನೋಡ್ರಿ, ಈ ಸರ್ಕಾರ ಬಹಳಷ್ಟು ದೊಡ್ಡ ಮೋಸ ಮಾಡಿದೆ. ಬಹುಶಃ ಎಷ್ಟು ದೊಡ್ಡ ಮೋಸ ಮಾಡಿದೆ ಅಂತ ಹೇಳಿದ್ರೆ, ಅವತ್ತು ನಾವು ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅವತ್ತು ಇದನ್ನ ಅಧ್ಯಯನ ಮಾಡಬೇಕು ಅನ್ನೋಂಥದ್ದು ಕಾಂಗ್ರೆಸ್ಸಿನ ಅವತ್ತಿನ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನೇಮಿಸಿದಂಥ ಅದು ಸಮಿತಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ಸಾಕಷ್ಟು ವರದಿಗಳನ್ನು ಪಡ್ಕೊಂಡು ಅವರು ಆ ವರದಿಯನ್ನು SC ಜನಾಂಗಕ್ಕೆ ಎಷ್ಟು ಕೊಡಬೇಕು, ST ಜನಾಂಗಕ್ಕೆ ಎಷ್ಟು ಕೊಡಬೇಕು ಅನ್ನೋಂಥದ್ದು ಜನಸಂಖ್ಯೆ ಆಧಾರದ ಮೇಲೆ 15 ಇದ್ದು 17 ಮಾಡಬೇಕು, 3 ಇದ್ದಿದ್ದು 7 ಮಾಡಬೇಕು ಅನ್ನೋಂಥ ವರದಿಯನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಂಥ ವರದಿಯನ್ನೇ ಯಥಾಸ್ಥಿತಿಯಲ್ಲಿ ನಾನೇ ಮಂತ್ರಿಗಳಾಗಿದ್ದೆ. ಅವತ್ತು ನಾನು ಮಾಧುಸ್ವಾಮಿ ಅವರು ಕೂಡ ಕೆಲವು ದಿನಗಳ ಕಾಲ ಚೇರ್ಮನ್ರಾಗಿದ್ದರು, ಗೋವಿಂದ ಕಾರಜೋಳ ಸಾಹೇಬ್ರಿದ್ದರು, ಎಲ್ಲರಿದ್ದಂಥ ಟೈಮಲ್ಲಿ ಕೂಡ ಯಥಾಸ್ಥಿತಿಯಲ್ಲಿ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ಜಾರಿ ಮಾಡೋಂಥ ಕೆಲಸ ಮಾಡಿದ್ವಿ. ಜಾರಿ ಮಾಡಿದ ನಂತರ ನಾನು ಕೇಳ್ತೀನಿ, ಇವತ್ತು 4.5 ವರ್ಷ ಆಯಿತು. 2023-22ರಲ್ಲಿ ನಾವು ಇದನ್ನು ಮೀಸಲಾತಿ ಜಾಸ್ತಿ ಮಾಡೋಂಥ ಕೆಲಸ ಮಾಡಿದ್ವಿ. ಮಾಡಿದ ನಂತರ 4.5 ವರ್ಷಗಳ ಕಾಲ ನಡೆದಿದೆ ಅಲ್ಲ. ಈ 4 ವರ್ಷಗಳಾದ ನಂತರ ಇವತ್ತು ನಿಮಗೇನು ದಾಳಿ ಆಗಿದೆ? ಇವತ್ತು ಯಾಕೆ ಮೀಸಲಾತಿ ಕಡಿಮೆ ಮಾಡಿದ್ರಿ? ಇವತ್ತು ಏನು ನಿಮ್ಮ ಸಮಸ್ಯೆಯನ್ನು ಹೇಳ್ರಲ್ಲ. ಇವತ್ತು ನಿಮ್ಮ ಸಮಸ್ಯೆಗೆ ಹೇಳಿದರೆ ಅದನ್ನ ಪರಿಹಾರವನ್ನು ಹುಡುಕೊಡೋಕ್ಕಾಗುತ್ತೆ. ನಿಮ್ಮ ಸಮಸ್ಯೆ ಏನಂತೇಳಿ ಅರ್ಥ ಆಗ್ತಾ ಇಲ್ಲ. ಒಂದು, ನೀವೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಏನು BJP ಮಾಡಿದೆ, ನಾವು ಇವತ್ತು ಕೇವಲ ಯಡಿಯೂರಪ್ಪರು, ಬೊಮ್ಮಾಯಿಯವರು, BJP ರಾಮುಲು ಮಾಡಿದರೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅವರು ಕೊಟ್ಟಂಥ ಮೀಸಲಾತಿ ಜನರಿಗೆ ಮುಟ್ಟಬಾರ್ದು. ಇವತ್ತು ಕ್ಲಿಯರ್ ಅಜೆಂಡಾ ಇದು. ಆ ಕ್ಲಿಯರ್ ಅಜೆಂಡಾದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ಮೀಸಲಾತಿ ವಿಚಾರದಲ್ಲಿ ಕೋರ್ಟ್ಗೆ ಹೋಯ್ತು. ಈ ಕೋರ್ಟ್ಗೆ ಹೋದಂಥ ಟೈಮಲ್ಲಿ ಕೂಡ ನಿಮ್ಮ ವಕೀಲರು ಎಷ್ಟು ಸಾರಿ ಹೋದ್ರು. ವಕೀಲರು ಹೋಗಿಬಿಟ್ಟು ನೀವು ಅಲ್ಲಿ ವಾದ ಸರಿಯಾದಂಥ ಮಂಡನೆ ಮಾಡಿದರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಇವತ್ತು ನಾನು ಕೇಳ್ತೀನಿ, ಮಕ್ಕಳೆಲ್ಲರೂ ಕೂಡ 4.5 ವರ್ಷಗಳ ಕಾಲ ಆಯಿತು. ಇವತ್ತು ಮಧ್ಯಂತರದಲ್ಲಿ ಇವತ್ತು ನೀಟ್ ಎಕ್ಸಾಮ್ ಬರ್ದಾರ, 2.5 ವರ್ಷಗಳ ಕಾಲ ಆಗಿದೆ. MBBS ಕೋರ್ಸ್ಗಳು 2.5 ವರ್ಷಗಳು ಮುಗ್ದಾವ. ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವ್ರಿಗೆ ಹುದ್ದೆಗಳು ಭರ್ತಿ ಮಾಡೋಂಥ ವಿಚಾರ ಆಗಿರ್ಬೋದು, ಪ್ರಮೋಷನ್ ಕೊಡೋಂಥ ವಿಚಾರ ಆಗಿರ್ಬೋದು, ಇವತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕೊಡೋಂಥ ವಿಚಾರದಲ್ಲಿ ಎಲ್ಲವನ್ನು ಕೂಡ ಅರ್ಧಕ್ಕೆ ಬಂದಿನಿಂದ ಇವು ಮಕ್ಕಳನ್ನ ಏನು ಮಾಡ್ತಿರಲ್ಲ ಅದನ್ನೇ ಹೇಳ್ರಲ್ಲ. ಇವು ಮಕ್ಕಳನ್ನ ಇವತ್ತು ಏನು ಅವರೆಲ್ಲರೂ ಕೂಡ ಮತ್ತೆ ಪುನಃ ಇಲ್ಲ ರೀ, ನಾವು ಇಷ್ಟು ದಿನಗಳ ಕಾಲ ಕೊಟ್ಟಿದ್ದೀವಿ, ಪುನಃ ಇವತ್ತು ನೀವು ವಾಪಸ್ ಹೋಗ್ರನ್ನಕ್ಕಾಗುತ್ತೆ ನಮ್ಮ ಮತ್ತೆ ಮಕ್ಕಳ ಭವಿಷ್ಯತ್ತು. ಇವತ್ತು ನೀವು ಮಾಡಿದಂಥ ತಪ್ಪೇನು? ನಿಮ್ಮ ವಕೀಲರು 4 ಬಾರಿ ಇವತ್ತು ಕೋರ್ಟಲ್ಲಿ ಅಬ್ಸೆಂಟ್ ಆದಾರ. ಅಬ್ಸೆಂಟ್ ಆದಂಥ ಟೈಮಲ್ಲಿ ಲಾಸ್ಟ್ಗೆ 5ನೇ ಬಾರಿ ಹೋಗಿ ಏನು ಕೇಳ್ತಾರ, ಯಥಾಸ್ಥಿತಿಯನ್ನು ನೀವು ಕೊಡ್ರಿಯಪ್ಪ ಅಂತೇಳಿ ಕೇಳ್ತಾರ. ಏನು ಯಥಾಸ್ಥಿತಿ ಅನ್ನಂದ್ರೆ 50% ಒಳಗಡೆ ನೀವು ಅದನ್ನು ಮುಂದುವರಿಸಿ ಅಂದೇಳಿ ನಿಮ್ಮ ವಕೀಲರು ಕೇಳಿದಕ್ಕೋಸ್ಕರವಾಗಿ ನಮ್ಮ ಜಡ್ಜ್ ಸಾಹೇಬರು ಪಾರ್ಷಲಿ ಸ್ಟೇ ಕೊಡೋಂಥ ಕೆಲಸ ಆಗಿದೆ. ಈ ಪಾರ್ಷಲಿ ಸ್ಟೇ ಕೊಟ್ಟ ನಂತರ ಇವತ್ತು ನೀವೇನು ಮಾಡಿದ್ರಿ? ಇವತ್ತು 3% ಇದ್ದು 3%, 15% ಇದ್ದು 15% ಅಂದ್ ಮಾಡಿ ಕುಂತಿರಲ್ಲ. ಇವಾಗ ಮಕ್ಕಳನ್ನ ಭವಿಷ್ಯ ಏನು ಮಾಡ್ತೀರಿ ಹೇಳ್ರಲ್ಲ. ನೀವು ಇವತ್ತು ರಾಜಕಾರಣಿಗಳು ಬಿಟ್ಬಿಡ್ರಿ, ಮಕ್ಕಳ ಭವಿಷ್ಯ ಏನು ಮಾಡ್ತೀರಿ ಅದನ್ನೇ ಹೇಳ್ರಲ್ಲ. ಇವತ್ತು ನೀವು ಏನಂದು ಹೇಳ್ತಾ ಇದ್ದೀರಿ, 50% ಒಳಗಡೆ ನಾವು ಸರಿ ಮಾಡಿದ್ದೀವಿ, ಇನ್ನು 6% ರಿಸರ್ವ್ ಮಾಡಿಟ್ಟಿರ್ತೀವಿ. 6% ರಿಸರ್ವ್ ಮಾಡಿಟ್ಟರೆ ಬೇರೆಯವರು ಸುಮ್ಮನೆ ಇರ್ತಾರ ನಿಮ್ಮನ್ನು ನೋಡಿ? 6% ನೀವು ಎಲ್ಲಿ ತನಕ ನಿಮ್ಮ ಜಡ್ಜು ನಿಮಗೆ ಕ್ಲಿಯರೆನ್ಸ್ ಕೊಡಲ್ಲನೋ, ಎಲ್ಲಿ ಕೋರ್ಟಲ್ಲಿ ಸ್ಟೇ ವೇಕೆಂಟ್ ಆಗಲ್ಲನೋ, ಆ ವೇಕೆಂಟ್ ಆಗೋ ತನಕ 6% ಹಂಗೆ ಇಟ್ಕೊಂಡು ಕೊಡೋಕ್ಕಾಗುತ್ತೇನಾ? ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಸೇರಿಕೊಂಡು? ಉಗ್ರಪ್ಪ ಸಾಯ್ರಂತೂ ಇಡೀ ರಾಜ್ಯದಲ್ಲಿ ಇಲ್ಲ ನಾವು ಮಾಡಿರೋದಂತ ಸರಿ ಇದೆ, ಇಲ್ಲ ಈ BJP ಹಿಂಗೆ ಮಾಡಿದ್ರು, ಅವ್ರು ಮಾಡಿದಕ್ಕೋಸ್ಕರವಾಗಿ ಹಿಂಗೆ ಕೋರ್ಟಲ್ಲಿ ಸ್ಟೇ ಆಗಿದೆ ಅಂದರೆ ಕೋರ್ಟಲ್ಲಿ ಇವತ್ತು ನೆಪ ಹಿಡ್ಕೊಂಡು ನೀವು ಹೊಂಟಿರಲ್ಲ. ಇವತ್ತು ನೀವು ಮಾಡಿರೋಂಥ ತಪ್ಪಿನಿಂದನೇ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದೆ. ಹಂಗಾಗಿ ನಾನು ಹೇಳೋದಿಷ್ಟೇ, ನೀವು ಮಾಡಿರೋದನ್ನ ತಪ್ಪು. ಆ ತಪ್ಪು ಏನು ಮಾಡಿದ್ರು ಜನರ ಮುಂದೆ ಒಪ್ಕೋಬೇಕು. SC ST ಮೀಸಲಾತಿ ವಿಚಾರದಲ್ಲಿ ಭಾಳಷ್ಟು ದೊಡ್ಡ ಮೋಸವನ್ನು ಮಾಡಿದ್ರಿ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ತೀನಿ, ಸ್ವಾಮಿ ನೀವೆಲ್ಲರೂ ಕೂಡ ನಿಮ್ಮ ಮೈಸೂರಿನ ಮುಡಾ ಕೇಸ್ ಆಯ್ತಲ್ಲ, ಮುಡಾ ಕೇಸ್ ಆದಂಥ ಟೈಮಲ್ಲಿ ನಿಮ್ಮ ವಕೀಲರು ಡೆಲ್ಲಿಂದ ಬಂದ್ರಲ್ಲ ಸ್ವಾಮಿ. ಇವು ಶಿವಕುಮಾರ್ ಅವರು ಭಾಳಷ್ಟು ಕೇಸ್ಗಳು ಎದುರಿಸ್ತಾ ಇದ್ದಾರಲ್ಲ ಉಪಮುಖ್ಯಮಂತ್ರಿ, ಎಲ್ಲಿಂದ ಬರ್ತಾರ್ರಿ? ಡೆಲ್ಲಿಂದ ಬರ್ತಾರ, ಬೇರೆ ಬೇರೆ ರಾಜ್ಯಗಳಿಂದ ದೊಡ್ಡ ಲಾಯರ್ಗಳು ಬರ್ತಾರ ಅಲ್ರಿ. SC ST ಮೀಸಲಾತಿ ವಿಚಾರದಲ್ಲಿ ಇವತ್ತು ಈ ಕೇಸನ್ನು ವಾದ ಮಾಡೋಂಥ ಟೈಮಲ್ಲಿ ಇವತ್ತು ಕೋರ್ಟಲ್ಲಿ ಸ್ಟೇ ಇದೆ. ಆ ಸ್ಟೇ ವೇಕೆಂಟ್ ಮಾಡಿಕೊಂಡ್ರೆ ಮತ್ತೆ ಮೀಸಲಾತಿ ಸಿಗ್ತತ್ರಿ. ಮತ್ತೆ ನೀವು ಸ್ಟೇ ವೇಕೆಂಟ್ ಮಾಡ್ಕೊಂಡು ಕೂಡ ರೆಡಿ ಇಲ್ಲ. ಇವತ್ತು ಪಾರ್ಸಲಿ ಸ್ಟೇ ಕೊಟ್ಟಾರ, ನಿಮ್ಮ ಸರ್ಕಾರದಿಂದ ಹೋಗಿ ವಕೀಲರು ನಿಂತು ಇದು ಸ್ಟೇ ವೇಕೆಂಟ್ ಮಾಡ್ರಂದ್ರೆಗಿನ ಯಥಾಸ್ಥಿತಿಯಲ್ಲಿ 7% ಸಿಗುತ್ತೆ, 17% ಮೀಸಲಾತಿ ಸಿಗುತ್ತೆ. ನೀವು ಅಲ್ಲಿ ಮಾಡ್ಕೊಂಡು ಕೂಡ ರೆಡಿ ಇಲ್ಲ, ನಿಮ್ಮ ಲಾಯರೇ ಹೋಗೋಕ್ಕಾಗಲ್ಲ. ಹಿಂಗೆಲ್ಲ ದೊಡ್ಡ ಮೋಸ ಮಾಡಿಕೊಂಡು ಇವತ್ತು ಹಿಂಗೆಲ್ಲ ಕೂಡ ಜನರನ್ನ ಮೋಸ ಮಾಡೋಂಥ ಕೆಲಸ ಮಾಡಿದ್ರಿ. SC ST ಜನಾಂಗದವರು, ಹಿಂದುಳಿದಂಥ ಜನಾಂಗದವರು ನಿಮ್ಮ ಯಾವತ್ತೂ ಕೂಡ ಕ್ಷಮಿಸಲ್ಲ, ನೆನ್ಪಿಡ್ಕೊಂಬಿಡ್ರಿ, ಯಾವತ್ತೂ ಕೂಡ ಕ್ಷಮಿಸೋಕ್ಕಾಗಲ್ಲ. ಅಷ್ಟು ದೊಡ್ಡ ಮೋಸವನ್ನು ಮಾಡಿದ್ರಿ. ರಾಜಕಾರಣದಲ್ಲಿ ಏನೋ 7% ಸಿಕ್ಕಿದೆ, ಆದರೆ ಶಿಕ್ಷಣ ಉದ್ಯೋಗದಲ್ಲಿ ಶಿಕ್ಷಣಕ್ಕೆ ನೀವು ಮೋಸ ಮಾಡಿದಾರಲ್ಲ, ಮಕ್ಕಳು ಅಂತ ನೆನ್ಪಿಡ್ಕೊಂತಾರನ್ನಂಥ ಮಾತನ್ನು ಹೇಳ್ತೀನಿ.